ಅನಾಥರಿದ್ರೆ ಅವ್ರಿಗೆ ಕಟಿಂಗ್ ಮಾಡಿಸಿ, ಸೇವಿಂಗ್ ಮಾಡಿಸಿ, ಸ್ನಾನ ಮಾಡಿಸಿ, ರುದ್ರಾಶ್ರಮದಲ್ಲಿ ಬಿಡುವಂಥದ್ದಾಗಲಿ. ಆಮೇಲೆ ನಾಯಿ ಸತ್ತೋಗಿದ್ರೆ ಆ ನಾಯಿನ ತಗೊಂಡೋಗಿ ಕೂತ್ಬಿಟ್ಟು ಪೂಜೆ ಮಾಡಿ ನಮಸ್ಕರಿಸಿದ ಇಂಥ ಹಲವಾರು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಅನಾಥರಿಗೆ ದಾರ್ಶನಿಕವಾಗಿದ್ದಾರೆ. ಬೀದಿ ಬೀದಿಯಲ್ಲಿ ಯಾರು ಅನಾಥಾಗಿ ಇರ್ತಿರ್ತಾರೆ ಅವ್ರು ಕರ್ಕೊಂಡೋಗಿ ಸ್ನಾನ ಮಾಡಿಸ್ತಾರಲ್ಲ, ಆ ಮೈಯೆಲ್ಲವರು ಒರೆಸಿ ಸ್ನಾನ ಮಾಡಿಸಿ ಇವೆಲ್ಲ ಮಾಡೋದ್ರಿಂದ ಇವರು ಸಮಾಜ ಮುಖಕ್ಕೆ ತೊಡಸ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಬಡವರಿಗೆ ಹಾಸಿಗೆಗಳಿಲ್ಲ, ಬೆಡ್ಶೀಟ್ ಇರೋದಿಲ್ಲ, ಅಂಥದ್ದಕ್ಕೂ ಹೋಗಿ ಇವ್ರು ಸಹಾಯ ಮಾಡ್ತಾ ಇದ್ದಾರೆ. ಅನಾಥಾಶ್ರಮಗಳಾಗಿರ್ಬೋದು, ವೃದ್ಧಾಶ್ರಮಗಳಾಗಿರ್ಬೋದು, ಹಲವಾರು ಸಮಾಜಮುಖಿ ಸೇವೆ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆ ಸೇವೆ ಮಾಡಿದ್ರು. ಅದರ 10% ಸಂಬಳನ ಸಮಾಜ ಸೇವೆಗೆ ಮೀಸಲಿಟ್ಟು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಯಾರಾದ್ರೂ ಮಾಡ್ತಾ ಇದ್ದಾರಾ? ಎಲ್ಲ ಸಂಬಳಗಳು ಅವರಿಗೆ ತಿಂತಾ ಇದ್ದಾರೆ. ಯಾರು ಖರ್ಚು ಮಾಡಲ್ಲ. ಅದು ಭಗವಂತ ಕೊಟ್ಟರು ಕೂಡ ಖರ್ಚು ಮಾಡೋಕ್ಕಾಗಲ್ಲ. ಆದರೆ ಮನೋಭಾವ ಇರಬೇಕು. ಖರ್ಚು ಮಾಡೋ ಮನೋಭಾವ ಇದ್ರೆ ಮಾತ್ರ ಖರ್ಚು ಮಾಡೋಕ್ಕಾಗುತ್ತೆ. ಹಾಗಾಗಿ ಇವರಿಗೆ ನಮ್ಮ ಬೆಟ್ಟಲ್ಸೂರು